ಹಾಯ್ ಹಲೋ ಎಲ್ಲರಿಗೂ ಶುಭ ಸಂಜೆ. ಯಾಕಂದರೆ ಇವತ್ತು ಬೆಳಗ್ಗೆ ಯಾವುದೂ ವಿಡಿಯೋ ನಾನು ಶೂಟ್ ಮಾಡಿ ಇಟ್ಕೊಂಡಿರಲಿಲ್ಲ, ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಶುಭ ಸಂಜೆ ಅಂತಂದೆ. ಎಲ್ಲರೂ ಆರಾಮಾಗಿದ್ದೀರಾ? ನಾನು ಕೂಡ ಇಲ್ಲಿ ಸೂಪರ್ ಆಗಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಗೋಡಂಬಿನೂ ಬಿದ್ದಿತ್ತು. ತುಂಬ ದಿನದಿಂದ ನಾನು ಗೋಡಂಬಿನೂ ಕೂಡ ಎತ್ತೋದಕ್ಕೆ ಅಂತ ಹೋಗಲಿಲ್ಲ. ಸುಮಾರು ಬಿದ್ದಿತ್ತಲ್ಲ ಅಂದ್ಕೊಂಡು ಇವಾಗ ಎತ್ತೋಣ ಅಂತ ಬಂದಿದ್ದೀನಿ. ಇವಾಗ ಸಾಯಂಕಾಲ ಒಂದು 5 ಗಂಟೆ ಆಗಿತ್ತು. ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂದ್ಕೊಂಡು ಸುಮ್ಮನೆ ಹಿಂಗೆ ಮಕ್ಕಳು, ನಾನು, ಹಸ್ಬೆಂಡು ಎಲ್ಲ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಈ ರೀತಿ ಓಡಾಡ್ದಲೆ. ಸೊ ಹಾಗಾಗಿ ಮನೆಯಲ್ಲೇ ಇದ್ದು ಬೋರ್ ಆಗಿಬಿಟ್ಟಿರುತ್ತೆ ಅಲ್ವಾ. ಒಂದ್ಸಲ ಈ ರೀತಿ ಹೊರ್ಗಡೆ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡು ಇಲ್ಲೇ ಮನೆ ಸುತ್ತಾನೆ ಓಡಾಡೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಹಂಚಿನ ಮನೆ, ಅದು ನಮ್ಮದೇ ಮನೆ. ಅಲ್ಲಿಂದ ಹೀಗೆ ಮೇಲ್ಗಡೆ ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ, ಹಾಗೆ ಓಡಾಡೋಣ ಅಂತ ಮಕ್ಕಳೆಲ್ಲ ಹೊರಟಿದ್ದೀವಿ. ನಮ್ಮ ಜೊತೆಗೆ ನಾವು ಹೊರಡ್ಕೊಂಡು ನಿಂತ್ಕೊಂಡ್ರೆ ಸಾಕು, ನಮ್ಮ ಗುಂಡನ್ನು ಕೂಡ ನಮ್ಮ ಜೊತೆ ಹೊರಡ್ಕೊಂಡು ಬರ್ತಾನೆ. ಅವನಿಗೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲೋ ಇಲ್ಲೇ ದೂರ ಹೋಗ್ತಾ ಇದ್ದಾರೆ, ನಾನು ಅವ್ರ ಜೊತೆ ಹೋಗೋಣ ಅನ್ಕೊಂಡು ಸೀದಾ ಹಿಂದೆನೆ ಬರ್ತಾನೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾನು ನಮ್ಮ ಗುಂಡನ್ನ ಸಾಕ್ಬೇಕಾದ್ರೆ ತುಂಬ ಅಂದರೆ ತುಂಬ ಪುಟ್ಟು ಪಾಪು, ಅದು ಬಂದಾಗ ಎಷ್ಟು ಕ್ಯೂಟ್ ಇತ್ತು ಗೊತ್ತಾ. ಗುಂಡಕ್ಕೆ ಚೆನ್ನಾಗಿತ್ತು. ಇವಾಗ ಸುಮಾರು ದೊಡ್ಡದಾಗಿದೆ, ಸುಮಾರು ವಯಸ್ಸಾಗಿತ್ತು ಅವನಿಗೂ. ಇವಾಗ ನಮ್ಮ ಗುಂಡನ್ನ ನಾನು ತುಂಬ ಚಿಕ್ಕ ಪಾಪು ಇದ್ದಾಗಲೇ ಎಷ್ಟು ಕೇರ್ ಮಾಡ್ತಾ ಇದ್ದೆ ಗೊತ್ತಾ. ಅವನು ಪ್ರತಿ ದಿನನೂ ನಾನು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದೆ ನಮ್ಮ ಗುಂಡದ್ದು. ಹಾಗಾಗಿ ಅವನು ಎಂಥದೇ ಆಗಲಿ, ಇವಾಗ ಮನುಷ್ಯರನ್ನ ಜಾಸ್ತಿ ನಂಬಾರ್ದು ಅಂತ ಹೇಳ್ತಾರಲ್ಲ, ಅದಂತೂ ಸತ್ಯವಾದ ಮಾತು. ಈ ರೀತಿ ನಾಯಿಗೆ ನಾವು ಎಷ್ಟೇ ಇದು ಮಾಡಿದ್ರು ವಾಪಸ್ ನಮಗೆ ನಿಯತ್ತು ತೋರಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ನನಗನ್ನಿಸುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ ಹೌದು ಅದಾಗೆ ಅಂತ. ನನ್ನ ಇದರಲ್ಲೂ ಅನಿಸುತ್ತೆ, ಹೌದು, ನಾಯಿಗಿರೋ ಅಷ್ಟು ನಿಯತ್ತು ಮನುಷ್ಯರಿಗಿಲ್ಲ. ನಾವು ಮನುಷ್ಯರಿಗೆ ಎಷ್ಟೇ ಇದು ಮಾಡಿ ನಮ್ಮನ್ನವರು ಎಂಥದ್ದು ಬೈಯೋದಂತೂ ನಿಲ್ಸೋದೇ ಇಲ್ಲ ಅಲ್ವಾ. ಹಾಗಾಗಿ ನೀವು ನಾಯಿಗೆ ತುಂಬ ಮಾಡಿ ನಮ್ಮನ್ನ ನೋಡಿ ಹುಡ್ಕೊಂಡು ಬರ್ತಾರೆ. ಇದು ನನ್ನ ಅಪ್ಪ ನನ್ನ ಅಮ್ಮ ಅನ್ಕೊಂಡು ಹುಡ್ಕೊಂಡು ಬರ್ತಾರೆ. ಅದೇ ನಾಯಿಗಿರೋ ನಿಯತ್ತು ಅಂತ ಹೇಳ್ತಾರೆ. ನಾನು ಅದನ್ನ ನಮ್ಮ ಗುಂಡನ್ನ ನನ್ನ ನಾಯಿ ಅಂತ ಹೇಳೋಕೆ ಇಷ್ಟಪಡಲ್ಲ. ನಮ್ಮಲ್ಲಿ ಒಂದು ಮೆಂಬರ್ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡಿಗಂತೂ ತುಂಬ ಅಂದರೆ ತುಂಬ ಖುಷಿ ಅವನು ಕಂಡ್ರೆ. ನಮ್ಮ ಗುಂಡು ಬರೋದಕ್ಕೆ ಕಾರಣ ನಾನೇನೆ. ನನಗೋಸ್ಕರನೇ ಅವರು ನಮ್ಮ ಗುಂಡನ್ನ ತಗೊಬಂದ್ಮೇಲೆ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ಅವನನ್ನ ನೋಡ್ಕೊಂಡಿದ್ದೀನಿ. ಒಂದು ಚೂರು ಗಾಯ ಆಗ್ತಿದ್ರೆ ನನಗೆ ಹೋಗಿ ನನ್ನ ಕಣ್ಣಲ್ಲಿ ನೀರು. ನಿಮಗೆ ಅನ್ಸ್ಬೋದು ಯಾವುದೋ ಅಮೆಝಾನ್ ಕಾಡಿಗೆ ಬಂದ್ಬಿಟ್ಟಿದಾರಲ್ಲಪ್ಪ ಇವರು ಅಂತ. ಅಮೆಝಾನ್ ಕಾಡು ಇಲ್ಲ, ಯಾವುದೂ ಇಲ್ಲ. ಇದು ನಮ್ಮ ಮನೆ ಸುತ್ತಮುತ್ತ ಇರೋ ಪ್ರಕೃತಿ ವಾತಾವರಣ ಅಂತ ಹೇಳ್ಬೋದು. ನಮ್ಮ ಮನೆ ಹತ್ರ ಈ ರೀತಿ ತುಂಬ ಸುಂದರವಾಗಿದೆ ವಾತಾವರಣ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನಗೂ ತುಂಬ ಖುಷಿ ಆಗುತ್ತೆ. ಹಾಗೆ ನೋಡಿ, ಸೂರ್ಯನು ಕೂಡ ಇವಾಗ ಮುಳುಗ್ತಾ ಇದ್ದಾರೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ದಾರಿಯಿಂದ ಈ ಕಡೆ ಸೈಡಲ್ಲಿ ನಾವು ನೋಡಿದ್ರೆ ನಮ್ಮ ಮನೆನೇ ಕಾಣುತ್ತೆ. ನಮ್ದು ಮನೆ ಏನು ದೂರ ಇಲ್ಲ ಇಲ್ಲಿಂದ. ನೋಡಿ, ಡೌನಿಗೆ ಹಿಂಗೆ ನಡ್ಕೊಂಡು ಹೋಗ್ತೀವಿ ನೋಡಿ, ಮತ್ತೆ ಅಲ್ಲಿ ರೋಡ್ ಕಾಣಿಸುತ್ತೆ ನಿಮಗೆ. ರೋಡಿಂದ ಸ್ವಲ್ಪ ಒಳಗೇನೆ ಈ ರೀತಿ ಜಾಗ ಇದೆ. ಯಾಕೆ ಗೊತ್ತಾ ಈ ರೀತಿ ನಿಮ್ಗೆ ಜಾಗ ಎಲ್ಲ ಅನ್ಸುತ್ತೆ? ಇವಾಗ ನಮ್ದೇ ಸುಮಾರು ಜಾಗಗಳಿರುತ್ತೆ. ನಮ್ಮ ಜಾಗದಲ್ಲಿ ನಾವು ಒಂದೇ ಮನೆ ತಾನೇ ಕಟ್ಸ್ಕೊಳಕ್ ಸಾಧ್ಯ. ಹಾಗಾಗಿ ಸ್ವಲ್ಪ ನಿಮ್ಗೆ ಈ ರೀತಿ ಕಾಡ್ ರೀತಿ ಅನ್ನಿಸ್ಬೋದು. ಇವಾಗ ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ, ಅದು ರೋಡು.
ಇವಾಗ ನೋಡಿ ಒಳಗಡೆಯಿಂದ ಬಂದ್ವಾ ರೋಡ್ ನೋಡಿ ಇಲ್ಲೇ ಕಾಣ್ತಾ ಇದೆ. ಈ ರೋಡಿಂದ ಮೇಲ್ಗಡೆ ಹೋದ್ರೆ ನಮ್ಮ ಮನೆನೇ ಸಿಗುತ್ತೆ. ಇಲ್ಲಿಂದ ಈ ಕಡೆ ಕ್ರಾಸ್ ಮಾಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಜಾಗ ಇತ್ತು, ಅಲ್ಲಿಗೂ ಕೂಡ ಹೋಗ್ತಾ ಇದೀವಿ. ಮಳೆಗಾಲದಲ್ಲಂತೂ ಇಲ್ಲಂತೂ ಓಡಾಡೋದಕ್ಕೂ ಆಗೋದಿಲ್ಲ, ಕಾಲಿಡೋದಕ್ಕೂ ಆಗೋದಿಲ್ಲ, ಅಷ್ಟು ಕೆಸರು ತುಂಬೋಗಿರುತ್ತೆ. ಇವಾಗಂತೂ ತುಂಬ ಚೆನ್ನಾಗಿದೆ ಗೊತ್ತಾ, ನನಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿಂದ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಪ್ರಕೃತಿ ಅಂತ ನೋಡ್ಬೋದು. ನನ್ನ ಮಕ್ಕಳಿಗೆ ತುಂಬ ದಿವಸ ಆಯ್ತು ಈ ರೀತಿ ಹೊರಗಡೆ ಕರ್ಕೊಬಂದು ಓಡಾಡಿ, ಯಾಕಂದರೆ ಹಸ್ಬೆಂಡು ಫುಲ್ಲು ಕೆಲಸದಲ್ಲೇ ಬ್ಯುಸಿ ಆಗೋಗಿದ್ರು. ನಾವಂತೂ ಈ ರೀತಿ ಹೊರಗಡೆ ಬಂದೇ ತುಂಬ ದಿವಸ ಆಗೋಯ್ತಾ. ಸರಿ ಸಾಯಂಕಾಲ ಸ್ವಲ್ಪ ಫ್ರೀ ಇದ್ರಲ್ವಾ, ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡೋಣ ಅಂತ ಅವರು ಕೂಡ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ನೋಡಿ ಈ ಥರ ಸುಮಾರು ಗಿಡಗಳೆಲ್ಲ ಬೆಳೆದಿತ್ತು. ಅದು ಎಷ್ಟು ಚೆಂದ ಕಾಣ್ತಿತ್ತು ಗೊತ್ತಾ, ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅದೊಂದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತೆ ಇಲ್ಲಿ ಹೋಗ್ಬೇಕಾದ್ರೆ ನೋಡಿ, ಇದು ಸ್ವಲ್ಪ ನಮಗೆ ಈ ಹಲಸಿನ ಹಣ್ಣು ರೀತಿನೇ ಕಾಣುತ್ತೆ, ಬಟ್ ಇದು ಹಲಸಿನ ಅಲ್ಲ. ಇದನ್ನ ಮುಳ್ಳು ಹಣ್ಣು ಅಥವಾ ಪಾಂಡನಸ್ ಹಣ್ಣು ಅಂತ ಏನೋ ಕರೀತಾರಂತೆ. ಇನ್ನೊಂದೇನೋ ಹೆಸರಿತ್ತು, ಅದು ನನಗೆ ಬರ್ತಲ್ಲ ಸದ್ಯಕ್ಕೆ ಬಾಯಿಗೆ. ಮತ್ತೆ ಇದನ್ನ ಜಾಸ್ತಿ ಇದು ಈ ಸಮುದ್ರ ತೀರದಲ್ಲಿ ಬೆಳೆಯುತ್ತೆ. ಅದ್ ಬಿಟ್ರೆ ಉಷ್ಣತೆ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಬೆಳೀತಾರಂತೆ. ಆಮೇಲೆ ಇದನ್ನ ಒಬ್ರು ಅಡುಗೆಗೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಯಾವತ್ತೂ ಅದನ್ನ ಯೂಸ್ ಮಾಡಿಲ್ಲ. ನನ್ನ ಮಕ್ಕಳು ಅಂತೂ ಫುಲ್ ಖುಷಿ ಆಯಿತು ಫಸ್ಟಿಗೆ. ಆಮೇಲೆ ಏನು ಗೊತ್ತಾ, ಅವರು ಅಮ್ಮ ಮನೆಗೆ ಹೋಗೋಣ, ಅಪ್ಪ ಮನೆಗೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ರು. ಯಾಕಂದರೆ ಫುಲ್ಲು ಟಯರ್ಡ್ ಆಗೋಗಿದ್ರು. ಹಾಗೆ ಅವ್ರ ಅಪ್ಪನ ಜೊತೆ ಅವರು ಈಗ ಆಟ ಆಡ್ಕೊಂಡು ಇವಾಗ ಮನೆ ಕಡೆನೂ ಕೂಡ ಹೊರಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಮಕ್ಳಿಗೂ ತುಂಬ ಟಯರ್ಡ್ ಆಗೋಯ್ತು, ತುಂಬ ಸುತ್ತಾಡ್ಬಿಟ್ಟು ಇವತ್ತು. ಮತ್ತು ಸರಿ ಆಯಿತು ಹೋಗೋಣ ಮನೆಗೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ತುಂಬ ದಾವ ಆಗ್ಬಿಟ್ಟಿತ್ತು, ನಾವು ನೀರು ಕೂಡ ತಗೊಂಬರ್ಲಿಲ್ಲ. ಹಾಗಾಗಿ ಈ ನಮ್ಮ ಸುತ್ತಮುತ್ತ ಸುಮಾರು ನವಿಲುಗಳು ಇದೆ. ನವಿಲುಗರಿನೂ ಕೂಡ ಬಿದ್ದಿತ್ತ, ಅದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಇಲ್ಲ ಚೆನ್ನಾಗಿದ್ರೆ ನಾನು ಮನೆಗೆ ತೊಗೊಂಡು ಹೋಗ್ತಿದ್ದೆ. ಇಲ್ಲಿ ನವಿಲೆಲ್ಲ ಡ್ಯಾನ್ಸ್ ಆಡ್ತಾ ಇರುತ್ತಲ್ಲ, ಅದಕ್ಕೆ ಬಿಚ್ಕೊಂಡು ಆ ಟೈಮಲ್ಲಿ ಸ್ವಲ್ಪ ನವಿಲುಗರಿ ಎಲ್ಲ ಬಿದ್ದಿರುತ್ತೆ ಅನಿಸುತ್ತೆ. ಹಾಗೆ ನನ್ನ ಮಗ ನೋಡಿ ಇಲ್ಲೊಂದು ಬಂಡೆ ಇತ್ತು, ಆ ಬಂಡೆ ಮೇಲೆ ನಿಂತ್ಕೊಂಡು ತೀಟೆ ಮಾಡ್ತಾ ಇದ್ದ. ನಮ್ಮ ಕಡೆ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಬಂಡೆಗಳಿರುತ್ತೆ. ಇಲ್ಲಿ ಸ್ವಲ್ಪ ನಮ್ಮದು ಪರ್ಮನೆಂಟ್ ಪ್ಲೇಸು. ನಾವು ಯಾವಾಗಾದರೂ ಈ ಕಡೆ ಎಲ್ಲ ಸುತ್ತಾಡೋಕೆ ಹೋದರೆ ಜಾಸ್ತಿ ಬಂಡೆ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಇರ್ತೀವಿ. ಮತ್ತು ಈ ನಮ್ಮ ಮನೆ ಹತ್ರ ಯಾವ ರೀತಿ ಸುತ್ತಮುತ್ತ ವಾತಾವರಣ ಇದೆ ಅಂತ ನಿಮಗೂ ತೋರಿಸಿದ್ದೀನಿ. ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸು ಕೂಡ ಮಾಡಬೇಕು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋ.